जय भारत जननीय तनुजाते जय हे कर्नाटक माते. ಅರ್ಥದ ಒಳಗಡೆ ಅದೆಲ್ಲ ಹೀಗೆ ಒಟ್ಟುಗೂಡಿಸುವಂಥ ಶಕ್ತಿ ಕನ್ನಡಕ್ಕಿದೆ. ಕನ್ನಡದ ಮಹತ್ವ ಇತ್ತು. ಆ ನೆಪದಲ್ಲಿ ನಾವೆಲ್ಲ ಒಂದು ಕಡೆ ಸೇರಿಬಿಟ್ಟಿದ್ದು ಕನ್ನಡದ ವಿಚಾರಗಳನ್ನು ಮಾಡ್ತಾ ಇದ್ದೀವಿ. ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಅದು ಮನಸ್ಸಿಗೆ ನೋವಾಗ್ತಾ ಇರ್ತಕ್ಕಂಥ ಸಂಗತಿ ಏನು ಎಲ್ಲ ಮಾತನಾಡ್ತಾ ಇದ್ದೇವೆ. ಮಾನವರಾಗಬೇಕು ಮಾತನಾಡ್ತೇವೆ. ಹೇಳ್ತಕ್ಕಂಥ ವಿಚಾರದಲ್ಲಿ ಉಟ್ಕೊಳ್ತಾ ಇದ್ದೇವೆ. ಅದರ ಬಿಟ್ಟು ಮಾತ್ರ ದಾರಿ ತಪ್ಪಿ ಹೋಗ್ತಾ ಇದ್ದೇವೆ. ಭಾಳಷ್ಟು ಅದು ಯುದ್ಧದಿಂದಲೇ ಹೋಗ್ತಾ ಇದ್ದಾವೆ. ಕುವೆಂಪು ಹೇಳ್ತಾ ಇದ್ದಾರೆ ನಾವು ಕೂಡ ಅದು ಹೋಗ್ತಾ ಇರ್ತಕ್ಕಂಥ ಬಿಟ್ಟು ಮಾತ್ರ ಅದ್ಭುತವಾಗಿದೆ. ಸಾಕಷ್ಟು ಕೇವಲ ಕರ್ನಾಟಕ ಅಂತಲ್ಲ, ಇತಿಹಾಸ ಒಳಗಡೆ ಮಾತನಾಡ್ತಕ್ಕಂಥ ಒಳಗಡೆ ಮಾನವ ಜಾತಿ ಸಾಮರ್ಥ್ಯವಲ್ಲ ಅಂತ ಹೇಳಿದ್ರೆ ಆಗ ಅಭಿವೃದ್ಧಿಯಿಂದ ಆಲೋಚನೆ ಮಾಡಬೇಕು. ಚಿತ್ರವಾಗಿರ್ತಕ್ಕಂಥ ದೇಶ ಹೀಗಾಗಿ ನಾವೆಲ್ಲ ಒಂದು ಅಂತಕ್ಕಂಥ ಮನೋಭಾವ ದೂರ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಕುವೆಂಪುರವರ ವಿಚಾರ ಅದೊಂದು ಅನಿವಾರ್ಯ ಅಗತ್ಯ. ಅದು ಇಟ್ಕೊಂಡಷ್ಟು ನಾವು ಬದುಕ್ತೇವೆ. ಇದು ಕೂಡ ಸಾಕಾಗಿದೆ. ಅದರಿಂದ ಕುವೆಂಪು ಸದಾಕಾಲ ನಮ್ಮ ವಿಚಾರಗಳು ಶುಭ ಒಂದು ಸಂದರ್ಭ ಅಂತ ಹಾಗೆ ಅಂದರೆ ಭಾರತ ಭಾಳ ಅಭಿವೃದ್ಧಿಯ ರಾಷ್ಟ್ರ ಆಗಿದೆ. ಯಾಕಂದರೆ ಧಾರ್ಮಿಕ ಸಂಸ್ಕೃತಿಯಿಂದಾಗಿ ನಾವು ಎಲ್ಲ ದೇಶಗಳ ಸಣ್ಣ ಸಣ್ಣ ದೇಶಗಳ जय भारत जननीय तनुजाते जय हे कर्नाटक माते. जय सुंदर नदी वनಗಳ ನಾಡೆ जय हे ರಸ ಋಷಿಗಳ ಬೀಡೆ. ಭೂದೇವಿಯ